ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಿದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಒಂದು ಎಕರೆ 22 ಗುಂಟೆ ಏನು ನೋಡಿದ್ರಲ್ಲ ಆ ಮೆಟ್ಲಿಗೆ ರೋಡ್ಗೆ ಅಟ್ಯಾಚ್ ಆಗಿದೆ. ಟಾರ್ ರೋಡಿಂದ ಒಂದು 500 ಮೀಟರ್ ಬರಬೇಕಾಗುತ್ತೆ. ಕೆಂಪು ಮಣ್ಣು, ಪ್ಯೂರ್ ರೆಡ್ ಸಾಯಿಲ್ ಇದೆ. ಈ ಪಕ್ಕ ಜಮೀನವರು ಉಳುಮೆ ಮಾಡಿ ತೋಟ ಮಾಡ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಕೆಂಪು ಮಣ್ಣು ಅಂದರೆ ಇದೇ ಸೇಮ್ ಮಣ್ಣು. ಒಳ್ಳೆ ವಾಟರ್ ಬೆಲ್ಟ್ ಏರಿಯಾ, ಅವರೆಲ್ಲ ಅಡಿಕೆ ಎಲ್ಲ ಹಾಕಿದ್ದಾರೆ. ಇದು 1 ಎಕರೆ 22 ಗುಂಟೆ ಜಮೀನು. ಅದರಲ್ಲಿ ಒಂದು ಅರ್ಧ ಮುಕ್ಕಾಲು ಎಕರೆಯಷ್ಟು ಖಾಲಿ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು 1 ಎಕರೆಯಷ್ಟು ತೋಟ ಮಾಡ್ಕೊಂಡಿದ್ದಾರೆ. ಫ್ರಂಟ್ ಯಾಕೆ ಖಾಲಿ ಬಿಟ್ಟಿದ್ದಾರೆ ಅಂದರೆ ಸ್ವಲ್ಪ ಬೇರೆ ಬೇರೆ ಟೊಮೊಟೊ, ಬೀನ್ಸು, ತರಕಾರಿ ಈ ಥರ ಎಲ್ಲ ಬೆಳೀತಿದ್ರು. ಅದಕ್ಕೋಸ್ಕರ ಬೆಳೆಯೋಕ್ಕೋಸ್ಕರ ಖಾಲಿ ಬಿಟ್ಕೊಂಡಿದ್ದಾರೆ. ಮುಂದೆ ಹಿಂದೆ ತೆಂಗಿನ ತೋಟ ಮಾಡಿದ್ದಾರೆ. ಡ್ರಿಪ್ ಇರಿಗೇಷನ್ ಆಗಿದೆ ಎಲ್ಲ. ಎಂಟರ್ಲ್ಯಾಂಡು ಒಂದು ಬೋರ್ ಇದು, ತುಂಬಾ ಚೆನ್ನಾಗಿದೆ ನೀರು. 60 ಕೋಕೋನಟ್ ಬರುತ್ತೆ, 60 ಕೋಕೋನಟ್ಟು. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಆಗ ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ. ಇದು 500 ಮೀಟರ್ ಇದೆ. ಫ್ರಮ್ ಟಾರ್ ರೋಡಿಂದ 500 ಮೀಟರ್ಸು. ನ್ಯಾಷನಲ್ ಹೈವೇಯಿಂದ 16 ಕಿಲೋಮೀಟ್ರು, NH ಇಂದ 16 ಕಿಲೋಮೀಟ್ರು. ನೋಡಿ ತುಂಬ ಚೆನ್ನಾಗಿ ಫಲ ಬಿಟ್ಟಿದೆ ಮರಗಳೆಲ್ಲ. ಏನು ಈಗ ಮರ ಇದೆ ಅದೆಲ್ಲ ಸುಮಾರು ಫಲ ಬಿಟ್ಟಿದೆ. ಒಂದು 30 ಮರ ಫಲ ಬಿಡೋ ಅಂತ ಮರ, ಇನ್ನೊಂದು 30 ಮರ ಇನ್ನೊಂದು 2 ಇಯರ್ಸ್ಗೆ ಫಲ ಬಿಡುತ್ತೆ. ನಂಜನಗೂಡಿಂದ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 52 ಕಿಲೋಮೀಟ್ರು. ಬ್ಯಾಂಗ್ಳೂರಿಂದ ಅಪ್ರಾಕ್ಸಿಮೇಟ್ಲಿ 185 ಕಿಲೋಮೀಟ್ರು. ಮೈಸೂರಿಂದ 52 ಕಿಲೋಮೀಟ್ರು. ಫ್ರಮ್ ಬ್ಯಾಂಗ್ಳೂರ್ ಆದರೆ 185 ಕಿಲೋಮೀಟ್ರು ಅಪ್ರಾಕ್ಸಿಮೇಟ್ಲಿ. ಜನರ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ನಿಮ್ಗೆ ಏನು ಬೇಕು ಲೀಗಲ್ಗೆ ಎಲ್ಲ ಡಾಕ್ಯುಮೆಂಟ್ಸು ಕೊಡೋಣ. ಇವರು ತುಂಬ ಒಂದು 40-50 ವರ್ಷದಿಂದ ಪರ್ಚೇಸ್ ಮಾಡಿರೋದು. ಎಲ್ಲ ಕೂಡ ಡಾಕ್ಯುಮೆಂಟ್ಸ್ಗಳನ್ನು ಕೊಡೋಣ. ಮತ್ತು ಡೈರೆಕ್ಟ್ ಓನರ್ ಸಿಟಿಂಗ್ ಮಾಡಿಕೊಡ್ತೀನಿ. ಓನರು ಈಗ ಪ್ರೈಸ್ ಹೇಳ್ತಾ ಇರೋದು ಟೋಟಲ್ಲು ಅಂದರೆ 1 ಎಕರೆ 22 ಗುಂಟೆಗೆ 62 ಲಕ್ಷ ಅಂತ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು, ಅದೇ ಫೈನಲ್ ಅಂತ ಇದ್ರು. ಕುಂತ್ಗಾರ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಅಂದರೆ 1 ಲಕ್ಷ 2 ಲಕ್ಷ ಹೆಚ್ಚು ಕಮ್ಮಿ ಆಗ್ಬೋದು. ಇದೇ ಬೋರು ಕೂಡ ತುಂಬ ಚೆನ್ನಾಗಿದೆ. ಮಣ್ಣು ಕೂಡ ಪ್ಯೂರ್ ರೆಡ್ ಸಾಯಿಲ್ ಇದೆ. ಆಲ್ರೆಡಿ ಒಂದು 30-40 ಫಲ ಬಿಡ್ತಾ ಇದೆ ಮರ. ಮತ್ತೇನು ಸ್ವಲ್ಪ ಮರಗಳು ಒಂದು 2 ಇಯರ್ಸ್ಗೆಲ್ಲ ಫಲ ಬಿಡುತ್ತೆ. ಡೈರೆಕ್ಟ್ ಓನರ್ ಸಿಟಿಂಗ್ ಮಾಡಿಕೊಡ್ತೀನಿ, ಬನ್ನಿ. ನಮ್ಮದು 2% ಕಮಿಷನ್ ಇರುತ್ತೆ. ಓನರೇ ಡೈರೆಕ್ಟು ಪ್ರೈಸ್ನ ಫಿಕ್ಸ್ ಮಾಡ್ತಾರೆ. ನಿಮ್ಗೆ ಏನು ಬೇಕು ಡಾಕ್ಯುಮೆಂಟ್ಸ್ ಕೊಡೋ ಜವಾಬ್ದಾರಿ ನಮ್ಮದು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾವೇನೇ ಹೊಸ ಜಮೀನು ಹಾಕೋದು ಕೂಡ ನಿಮಗೆ ಬರುತ್ತೆ, ನೋಡ್ಬೋದು. ಈ ಜಮೀನು ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ದಯವಿಟ್ಟು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನ ಲ್ಯಾಂಡ್ ಬಂದಾಗ ನಾವು ಕಾಲ್ ಮಾಡ್ತೇವೆ. ಮತ್ತು ನೀವು ಕೆಲವೊಂದು ಸರಿ ನಿಮ್ಮ ರಿಕ್ವೈರ್ಮೆಂಟ್ ಬೇಕು ಅಂದರೆ ಆಗಾಗ ಫೋನ್ ಮಾಡಿ ರಿಮೈಂಡ್ ಮಾಡ್ತಾಯಿರಿ. ನೋಡಿ ಪ್ಯೂರ್ ರೆಡ್ ಸಾಯಿಲ್ ಮಣ್ಣು, ನೋಡಿ ತುಂಬಾ ಚೆನ್ನಾಗಿದೆ ಮಣ್ಣು. ವ್ಯವಸಾಯಕ್ಕೆ ತುಂಬಾ ಯೋಗ್ಯವಾದಂಥ ಮಣ್ಣು. ನೀರಿದೆ. ಫೆನ್ಸ್ ಒಂದು ಮಾಡ್ಕೋಬೇಕು ಅಷ್ಟೇ. ನಿಮಗೆ ಫೆನ್ಸು ಅಂದರೆ ಲೆಫ್ಟು ರೈಟೆಲ್ಲ ಸ್ವಲ್ಪ ಆಗಿದೆ, ನೀವು ಸ್ವಲ್ಪ ಫೆನ್ಸ್ ಹಾಕೋಬೇಕು. ತುಂಬಾ ಚೆನ್ನಾಗಿ ಫಲ ಬಿಡೋಂಥ ಮರಗಳು ಕೂಡ ಇದೆ. ಒಂದು 8 ಊಟ ಖರಾಬ್ ಬರುತ್ತೆ ಈ ಜಮೀನಲ್ಲಿ. ಜಮೀನು ಹೇಗಿದೆ ವಾಸ್ತವ ತೋರಿಸಿದ್ದೀನಿ, ಯಾಕಂದರೆ ಮುಂದೆ ಸ್ವಲ್ಪ ಖಾಲಿ ಇದೆ, ಹಿಂದೆ ಮಾತ್ರ ತೋಟ ಮಾಡಿದ್ದಾರೆ. ಬರೀ ಹಿಂದೆ ತೋಟ ಮಾತ್ರ ವೀಡಿಯೋ ಮಾಡಿ ನಿಮಗೆ ತೋರಿಸ್ಬಿಟ್ಟು ಇಲ್ಲಿ ಬಂದ ಮೇಲೆ ನಿಮಗೆ ನಿರಾಸೆ ಆಗಬಾರ್ದು. ಆ ರೀತಿ ಏನಿದು ವಾಸ್ತವ ಅದು ಮಾತ್ರ ತೋರಿಸ್ತಾ ಇದ್ದೀನಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ವಾಸ್ತವ ಹೇಗಿದೆ ಹಂಗೆ ತೋರಿಸ್ಕೊಡ್ತೀನಿ ಜಮೀನು. ಯಾಕಂದರೆ ನಿಮಗೆ ಇಲ್ಲಿ ಬಂದಾಗ ಕೂಡ ಇದೇ ಕಾಣಬೇಕು. ನಿಮಗೆ ವಿಡಿಯೋ ನೋಡ್ತಿದ್ರೆ ಕೂಡ ನಿಮ್ಗೆ ಆಲ್ಮೋಸ್ಟು ಒಂದು 75% ಕ್ಲಿಯರಾಗಿ ಗೊತ್ತಾಗಬೇಕು ನಿಮಗೆ ಜಮೀನು ಈ ರೀತಿ ಇದೆ ಅಂತ. ಇನ್ನು 25% ಇಲ್ಲಿ ಬಂದ ಮೇಲೆ ಕ್ಲಿಯರಾಗಿ ಅರ್ಥ ಆಗಬೇಕು. ಅದಕ್ಕೋಸ್ಕರ ಕ್ಲಿಯರಾಗಿ ವಿಡಿಯೋ ಮಾಡಿರ್ತೀನಿ. ಫ್ರಂಟು ಕೂಡ ಖಾಲಿ ಇರೋದನ್ನು ಕೂಡ ತೋರಿಸಿದ್ದೀನಿ. ಸುಮ್ಮನೆ ಬ್ಯಾಕ್ ಸೈಡ್ ಮಾತ್ರ ತೋರಿಸ್ಬಿಟ್ಟು ತೋಟನ ಒಬ್ಬ ಸೂಪರ್ ತೋಟ ಇದೆ ಅಂತ ತಿಳ್ಕೊಂಡು ಇಲ್ಲಿ ಬಂದ ಮೇಲೆ ನೀವು ಫ್ರಂಟು ಕೂಡ ಅರ್ಧ ಖಾಲಿ ಇದೆಯಲ್ಲ ಅಂತ ನಿರಾಸೆ ಆಗಬಾರ್ದು. ಅದರಿಂದ ವಾಸ್ತವ ಏನಿದೆ ಅದು ಮಾತ್ರ ತೋರಿಸಿದ್ದೀನಿ. ದಯವಿಟ್ಟು ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನನಗೆ ಕಾಲ್ ಮಾಡಿ. ನಿಮ್ಮ ರಿಕ್ವೈರ್ಮೆಂಟನ್ನು ವಾಟ್ಸಪ್ ಮುಖಾಂತರ ತಿಳಿಸಿ ಮತ್ತು ರಿಮೈಂಡ್ ಮಾಡ್ತಾರೆ. ಮತ್ತು ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಟುವರ್ಡ್ಸ್ ಮೈಸೂರಿಗೆ ಸೌತ್ ಕಡೆಗೆ ಅಂದರೆ ನಂಜನಗೂಡು, ಬೇಗೂರು, ಗುಂಡ್ಲುಪೇಟೆ, ಚಾಮರಾಜನಗರ, ಹುಲ್ಲಳ್ಳಿ ಈ ಭಾಗದಲ್ಲಿ ಮಾತ್ರ ಸಿಗೋದು ಲ್ಯಾಂಡ್ಸು. ಬೇರೆ ಕಡೆ ಎಲ್ಲೂ ಸಿಗೋಲ್ಲ, ದಯವಿಟ್ಟು ಗಮನಿಸಿ. ಮತ್ತು ಯಾರೇ ವಿಸಿಟ್ ಮಾಡಬೇಕಾದ್ರೂ ದಯವಿಟ್ಟು ಕನ್ಫರ್ಮ್ ಆಗಿ ವಿಸಿಟ್ ಮಾಡ್ತೀನಿ ಅಂತ ಡೇಟು ಟೈಮ್ ಹೇಳ್ಬಿಟ್ಟು ವಿಸಿಟ್ ಮಾಡಿ. ದಿಢೀರಂತ ಬರೋಕ್ಕೋಗ್ಬೇಡಿ. ಯಾವಾಗ ಬರಬೇಕಾದ್ರೂ ಅಷ್ಟೇ 1 ಡೇ ಮುಂಚೆ ಇನ್ಫಾರ್ಮ್ ಮಾಡಿ ಬನ್ನಿ ದಯವಿಟ್ಟು. ನಾವು ಬೇರೆ ಬೇರೆ ಕಡೆ ಬೇರೆ ಬೈಯರ್ಸ್ಗೆ ಲ್ಯಾಂಡ್ ತೋರ್ಸೋಕೆ ಹೋಗಿರ್ತೀವಿ. ನೀವು ದಯವಿಟ್ಟು ದಿಢೀರಂತ ಬಂದು ನಾವು ನಂಜನಗೂಡು ಬಂದಿದ್ದೀವಿ, ಬೇಗೂರು ಬಂದಿದ್ದೀವಿ ಬನ್ನಿ ಅಂದರೆ ಕಷ್ಟ ಇದೆ. ಆದ್ದರಿಂದ ಯಾವಾಗ ಬಂದರೂ 1 ಡೇ ಮುಂಚೆ ನಮಗೆ ಇನ್ಫಾರ್ಮ್ ಮಾಡಿ. 2ನೇ ದಿನ ಅಂದರೆ ಬರ್ತೀನಿ ಅಂತಂದಮೇಲೆ ದಯವಿಟ್ಟು ಮಿಸ್ ಮಾಡೋಕ್ಕೋಗ್ಬೇಡಿ, ಬನ್ನಿ. ಬರೋಕ್ಕಾಗಲ್ಲ ಅಕಸ್ಮಾತ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬರೋಕ್ಕಾಗಲ್ಲ ಅಂದಾಗ ಅಂತ ಆ ಥರ ಏನು ಇದ್ದರೆ 1 ಡೇ ಮುಂಚೆ ನನಗೆ ಫೋನ್ ಮಾಡಿ ಅಥವಾ ಒಂದು ಮೆಸೇಜ್ ಹಾಕಿ ಬರೋಕ್ಕಾಗಲ್ಲ ಕೆಲಸ ಇದೆ ಅಂತ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿ ದಯವಿಟ್ಟು. ಮತ್ತು ಬಂದು ನೋಡ್ಕೊಂಡು ಆದಮೇಲೆ ದಯವಿಟ್ಟು ಒಂದೇ ಒಂದು ರಿಪ್ಲೈ ಮಾಡಿ, ಎಸ್ ಆರ್ ನೋ, ಇಷ್ಟ ಆಗಿದೆಯಾ ಇಷ್ಟ ಆಗಿಲ್ವಾ ಬೇರೆ ನೋಡೋಣ ಏನು ಎತ್ತ ಅಂತ ದಯವಿಟ್ಟು ರಿಪ್ಲೈ ಮಾಡಿ. ರಿಪ್ಲೈ ಮಾಡೋರು ಮಾತ್ರ ದಯವಿಟ್ಟು ವಿಸಿಟ್ ಮಾಡಿ.
ಸುಮ್ಮನೆ ಬಂದು ನೋಡ್ಕೊಂಡು ಹೋಗಿ ರಿಪ್ಲೈನೂ ಕೂಡ ಇಲ್ಲ, ಫೋನು ಇಲ್ಲ ಅಂತಂದರೆ ದಯವಿಟ್ಟು ವ್ಯರ್ಥ ಅದು, ಬರೋಕ್ಕೆ ಹೋಗ್ಬಿಡಿ. ನೀವು ಬಂದರೂ ಕೂಡ ನನಗೇನು ಬೇಜಾರು, ನೀವು 10 ಸಾರಿ ಬಂದರೂ ಕೂಡ ಜಮೀನು ತೋರಿಸ್ಕೊಡ್ತೀನಿ, ಬಟ್ ನಮಗೆ ರಿಪ್ಲೈ ಒಂದು ದಯವಿಟ್ಟು ಕೊಡಿ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.